വചനം വായിക്കാൻ ശ്രദ്ധിക്കുക. ಈಗ ನಾವೊಂದು ವಾಕ್ಯವನ್ನು ಓದೋಣ. ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯ ಅದರ 10ನೇ ವಾಕ್ಯವನ್ನು ಓದ್ರಿ. ಈಗಲೇ ಮರಗಳ ಬೇರಿಗೆ ಕೊಡಲಿ ಹಾಕಿದೆ, ಒಳ್ಳೆ ಫಲವನ್ನ ಕೊಡದ ಪ್ರತಿಯೊಂದು ಮರವನ್ನ ಕಡಿದು ಬೆಂಕಿಯಲ್ಲಿ ಹಾಕುವರು. ನಾನಂತೂ ನಿಮ್ಮ ಮನಸ್ಸು ತಿರುಗಿಕೊಳ್ಳಬೇಕೆಂಬುದಕ್ಕೆ ನಿಮಗೆ ನೀರಿನಲ್ಲಿ ಸ್ನಾನ ಮಾಡಿಸುತ್ತೇನೆ. സ്നാനത്തിന് വേണ്ട, അത് മാത്രം മതി. ഇവിടെ നിങ്ങൾക്ക് 2 മരം കാണാം. ಇಲ್ಲಿ ನೀವು 2 ರೀತಿಯಾದ ಮರಗಳನ್ನು ನೋಡಬಹುದು. ഈ 2 മരത്തിന്റെ ചുവട് നിൽക്കുന്നവരെ നോക്കണം. ಈ 2 ಮರಗಳ ಬೇರು ಎಲ್ಲಿದೆ ಅಂತ ನೀವು ನೋಡಿ. ഒന്ന് വെള്ളത്തിന്റെ അരികിൽ, ಒಂದು ನೀರಿನ ಬಳಿಯಲ್ಲಿ. നമ്മൾ ആ വചനമായിരുന്നു പറഞ്ഞത്. ನೆನ್ನೆ ಆ ವಾಕ್ಯವನ್ನಾಗಿದೆ ನಾವು ಕೇಳಿದವರಿಗಾಗಿ ഇത് നട്ടത് ദൈവമാണ്. ಇದನ್ನ ನೆಟ್ಟದು ದೇವರಾಗಿದ್ದಾರೆ. ಕಾರಣ ഇരിമ്യാ പ്രവാചകന്റെ പുസ്തകത്തിൽ നമ്മൾ പഠിച്ചു. ಯೆರೆಮೀಯನ ಪ್ರವಾದನೆ ಗ್ರಂಥದಲ್ಲಿ ನೆನ್ನೆ ನಾವು ಓದಿದ್ವಿ. 17ന്റെ 20-22 17ನೇ ಅಧ್ಯಾಯ 20ನೇ ವಾಕ್ಯದಿಂದ ಕೆಳಗಿನ ವಾಕ್ಯ ಓದ್ರಿ. ಯೆರೆಮೀಯ 17ನೇ ಅಧ್ಯಾಯ 20, 21, 22. ಈ ಬಾಗಿಲುಗಳಲ್ಲಿ ಸೇರುವ ಯೆಹೂದದ ಅರಸನೇ, ಎಲ್ಲಾ 7 ಯಾವನು ಯೆಹೋವನಲ್ಲಿ ನಂಬಿಕೆ ಇಟ್ಟಿದ್ದಾನೋ, 8ನೇ ವಾಕ್ಯ. ಆಹಾ, ನೀವು ಎಷ್ಟು ನೀರಾವರಿಯಲ್ಲಿ ನೆಡಲ್ಪಟ್ಟು ಹೊಳೆಯ ದಡದಲ್ಲಿ ತನ್ನ ಬೇರುಗಳನ್ನು ಹರಡಿ ಧಗೆಗೆ ಭಯಪಡದೆ 17ನೇ ಅಧ್ಯಾಯ 7ನೇ ವಾಕ್ಯ. ಕ್ಷಾಮ ವರ್ಷದಲ್ಲಿಯೂ ನಿಶ್ಚಿಂತೆಯಾಗಿ ಸದಾ ಫಲ ಕೊಡುತ್ತಾ ಇರುವ ಮರಕ್ಕೆ ಸಮಾನನಾಗಿರುವುದು. ഒന്നുകൂടി അത് ആ വചനം ഒന്ന് ഉറക്കെ വായിക്കണം. ಆ ವಾಕ್ಯ ಇನ್ನೊಂದ್ಸಲ ಜೋರಾಗಿ ಓದಿ. 1ാം സങ്കീർത്തനം അതിന്റെ 2ാമത്തെ വാക്യം 2 ഒന്നിച്ചൊന്ന് വായിച്ചു. ಈ ವಾಕ್ಯ ಓದಿದ ನಂತರ 1ನೇ ಕೀರ್ತನೆ 2ನೇ ವಾಕ್ಯ. ഇവർക്ക് അതേ ഇവിടെ പിടിച്ചോണ്ടിരിക്കാൻ പറ്റില്ല. 2, 3ನೇ ವಾಕ್ಯ. ನೀರಾವರಿಯಲ್ಲಿ ನೆಡಲ್ಪಟ್ಟು ಹೊಳೆಯ ದಡದಲ್ಲಿ ತನ್ನ ಬೇರುಗಳನ್ನ ಹರಡಿ ಧಗೆಗೆ ಭಯಪಡದೆ ಹಸುರಳಿಯನ್ನ ಬಿಡುತ್ತಾ ಕ್ಷಾಮ ವರ್ಷದಲ್ಲಿಯೂ ನಿಶ್ಚಿಂತೆಯಾಗಿ ಸದಾ ಫಲ ಕೊಡುತ್ತಾ ಇರುವ ಮರಕ್ಕೆ ಸಮಾನನಾಗಿರುವನು. അത് ശ്രദ്ധിക്കുക. നീ ഗമനിಸಿ. യിരെമ്യാ പ്രവാചകനിൽ വായിക്കുന്നു, ಯೆರೆಮೀಯ ಪ್ರವಾದನೆ ಗ್ರಂಥದಲ್ಲಿ ಓದ್ತಾರೆ, ദൈവത്തിൽ ആശ്രയിക്കുകയും ದೇವರಲ್ಲಿ ನಂಬಿಕೆ ಇಟ್ಟು ദൈവം ആശ്രയമായിരിക്കും ചെയ്യും. ದೇವರೇ ಆಶ್ರಯವಾಗಿರೋದಾದ್ರೆ ദൈവം എന്ത് ചെയ്തു? ದೇವರು ಏನ್ ಮಾಡ್ತಾರೆ? ಅಂತವನನ್ನ ನೀರಿನ ಬಳಿಯಲ್ಲಿ ನೆಡ್ತಾರೆ. 1ാം സങ്കീർത്തനത്തിൽ 1ನೇ ಕೀರ್ತನೆ ഈ ദൈവവചനം, ಈ ದೇವರ ವಾಕ್ಯವನ್ನ രാപ്പകൽ ധ്യാനിച്ച് ಹಗಲಿರುಳು ಧ್ಯಾನಿಸಿ ಅದನ್ನ ಅನುಸರಿಸುವವರನ್ನ ദൈവം വെള്ളത്തിനരികത്ത് ದೇವರು ನೀರಿನ ಬಳಿಯಲ್ಲಿ ತೆಗೆದು ನೆಡ್ತಾರೆ. മരമായിട്ട് ഉപയോഗിക്കുക. ಒಂದು ಮರವಾಗಿದೆ ಇಲ್ಲಿ ನೋಡ್ತಿರೋ. ദൈവത്തിൽ ആശ്രയിക്കാതെ, ದೇವರನ್ನ ಆಶ್ರಯಿಸದೆ, ദൈവവചനം ധ്യാനിക്കാതെ, ದೇವರ ವಾಕ್ಯ ಧ್ಯಾನಿಸದೆ ജീവിക്കുന്ന ഒരു വ്യക്തിയെ, ಜೀವಿಸುವಂತ ಒಬ್ಬ ವ್ಯಕ್ತಿಯನ್ನ വെള്ളത്തിനരികത്തല്ല ഉള്ളത്, ನೀರಿನ ಬಳಿಯಲ್ಲಿ ಅಲ್ಲ ಅವನಿರೋದು, അവൻ കരയിലാണുള്ളത്, ಅವನು ಬೇರೆ ತೀರದಲ್ಲಾಗಿದೆ ಇರೋದು. അപ്പോൾ ഇവിടെ എന്ത് സംഭവിക്കുന്ന അറിയാമോ? ಅವಾಗ ಏನ್ ಸಂಭವಿಸುತ್ತೆ? ഇത് സൂര്യൻ, ಒಣಗಿದ ಸ್ಥಿತಿಯಲ್ಲಾಗಿದೆ ಅವನಿರೋದು, ಆ ಮರ ನೆಡಲ್ಪಟ್ಟಿರೋದು. ഇത് ಸೂര്യൻ. ಓಕೆ, ಈ ಸ್ಥಿತಿಯಲ್ಲಿ ಈ ಮರ ಇಲ್ಲಿರುವಾಗ ಇಲ್ಲಿ ಸೂರ್ಯ ಇದೆ. ಸೂರ್ಯന്റെ പ്രകാശമാണ് ഇത് വളരണമെങ്കിൽ. ಸೂರ್ಯನ ಪ್ರಕಾಶ ಬೇಕು ಒಂದು ಮರ ಬೆಳಿಬೇಕಾದ್ರೆ. പക്ഷേ ഇതിന് ഓവർ ചൂട് വരും. ಈ ಸೂರ್ಯನಿಂದ ಹೆಚ್ಚಾದ ಬಿಸಿ ಬರುತ್ತೆ. പക്ഷേ നല്ല ചൂട് വരുമ്പോൾ, ಒಳ್ಳೆ ಬಿಸಿ ಬರುವಾಗ ഇതിന് വെള്ളം വേണം. ಹೆಚ್ಚಾದ ಬಿಸಿ ಅಲ್ಲಿ ಉಂಟಾಗುವಾಗ ಈ ಮರಕ್ಕೆ ನೀರು ಬೇಕು. പക്ഷേ ഇത് വെള്ളമുള്ളിടത്തല്ല ഉള്ളത്. ಆದ್ರೆ ಈ ಮರ ನೀರಿರುವ ಸ್ಥಳದಲ್ಲಿ ಅಲ್ಲ ಇರೋದು. അർത്ഥം, ಅದರ ಅರ್ಥ ഒരു ദൈവവചനെ കുറിച്ചാണ് ചിന്തിക്കുന്നത്. ಒಬ್ಬ ದೇವರ ಮಗನ ಕುರಿತಾಗಿದೆ ಧ್ಯಾನಿಸ್ತಿರೋದು. അവിടെ പറഞ്ഞ ദൈവവചനെ കുറിച്ചാണ്. മരത്തെ ഉപയോഗിക്കുന്ന ദൈവമകനെ. ಒಬ್ಬ ಒಂದು ಮರವನ್ನ ಸೂಚಿಸ್ತಾ ಇರೋದು ಒಬ್ಬ ದೇವರ ಮಗನಿಗೆ. വെള്ളത്തിലേക്ക് നട്ടു എന്ന് പറയുന്നത് ನೀರಿನ ಕಾಲುವೆಗಳ ಬಳಿಯಲ್ಲಿ ನೆಟ್ಟರು ಅಂತ ಹೇಳಿದ್ರೆ പരിശുദ്ധാത്മാവിനെയാണ് കാണിക്കുന്നത്. ಪವಿತ್ರಾತ್ಮನ ಬಳಿಯಲ್ಲಿ ನಮ್ಮನ್ನ ನೆಟ್ಟಿದ್ರ ಬಗ್ಗೆ ಆಗಿದೆ ಹೇಳ್ತಿರೋದು. പരിശുദ്ധാത്മാവ് വെള്ളത്തിൽ ജീവിക്കുന്നവരെ ഉദ്ദേശിക്കുന്നത്. ಪರಿಶುದ್ಧಾತ್ಮನೆಂಬ ನೀರಿನಲ್ಲಿ ಜೀವಿಸುವವರ ಬಗ್ಗೆ ಆಗಿದೆ ಹೇಳ್ತಿರೋದು. പരിശുദ്ധാത്മാവിനെ അനുസരിച്ച് ജീവിക്കുന്നവർ, ಪವಿತ್ರಾತ್ಮನನ್ನು ಅನುಸರಿಸಿ ಜೀವಿಸುವವರ ಬಗ್ಗೆ ಆಗಿದೆ ಹೇಳ್ತಿರೋದು. അത് ഈ മരം. ಅದಾಗಿದೆ ಈ ಕಡೆಯ ಮರ. പരിശുദ്ധാത്മാവിനെ അനുസരിച്ച് വെള്ളത്തിൽ നിൽക്കാതെ, ಪವಿತ್ರಾತ್ಮನನ್ನು ಅನುಸರಿಸಿ ನೀರಿನಲ್ಲಿ ನಿಲ್ಲದೆ എവിടെയോ നിൽക്കുന്ന മരമാണ് ഇത്. ಎಲ್ಲೋ ನಿಂತಿರುವ ಮರವಾಗಿದೆ ಆ ಮರ. രണ്ടിനും ഒരേ സൂര്യനാണ് അടിക്കുന്നത്. ಈ 2 ಮರಗಳಿಗೂ ಒಂದೇ ಸೂರ್ಯನಾಗಿದೆ ಅಲ್ಲಿ ಕಿರಣಗಳನ್ನು ಕೊಡ್ತಿರೋ. ഓവർ ചൂട് വരുമ്പോൾ, ಆದ್ರೆ ಹೆಚ್ಚಾದ ಬಿಸಿ ಬರುವಾಗ ಇದರ ಪ್ರಕಾಶದಲ್ಲಿ ഇത് ഇല പച്ചയായിട്ടിരിക്കുക. ಆ ಬಿಸಿಯ ಮಧ್ಯದಲ್ಲೂ ಆ ಪ್ರಕಾಶ ಬರುವಾಗ ಅಲ್ಲಿ ಇದರ ಎಲೆಗಳು ಹಸಿರಾಗಿ ನೆಲೆಗೊಂಡಿದೆ. ಕಾರಣ ಈ വെള്ളം അതിനെ വലിച്ചു കൊടുക്കുക. ಈ ನೀರು ಅಲ್ಲಿ ನೀರನ್ನ ಬೇರು ಎಳೆದು ಕೊಡ್ತಾ ಇರೋದ್ರಿಂದ ಎಷ್ಟು ಬಿಸಿಲು ಬರುತ್ತೋ ಅದಕ್ಕೆ ತಕ್ಕಂತ ತಂಪು ಕೆಳಗಿನಿಂದ ಬರುತ್ತಲೇ ಇರ್ತದೆ. ಇದಕ್ಕೆ ಅವಶ್ಯಕತೆ ಇರುವಂತ ನೀರು ಎಲೆಯವರೆಗೂ ಹೋಗುತ್ತೆ. ಅದೇ ಸಮಯದಲ್ಲಿ ಆ ಕಡೆ ಮರಕ್ಕೆ ನೀರಿಲ್ಲದೆ ಸ್ಥಳದಲ್ಲಿ
ದೇವರ ಆತ್ಮನನ್ನು ಹೊಂದಿಕೊಳ್ಳದೆ ಇರುವಂತ ಒಂದು ವ್ಯಕ್ತಿ ಆಗಿದ್ದಾನೆ. ദൈവവചനം ധ്യാനിക്കാത്ത ഒരു വ്യക്തിയാണ്. ದೇವರ ವಾಕ್ಯವನ್ನ ಧ್ಯಾನಿಸದೇ ಇರುವಂತ ಒಬ್ಬ ವ್ಯಕ್ತಿ ಆಗಿದ್ದಾನೆ. ദൈവത്തിൽ ആശ്രയിക്കാത്ത ഒരു വ്യക്തിയാണ്. ದೇವರನ್ನ ಆತುಕೊಳ್ಳದೆ ಇರುವಂತ ಒಬ್ಬ ವ್ಯಕ್ತಿ ಆಗಿದ್ದಾನೆ. വെള്ളമില്ലാത്ത അവസ്ഥയാണ് നിൽക്കുന്നത്. ಅವನಿರೋದು ನೀರಿಲ್ಲದ ಸ್ಥಿತಿಯಲ್ಲಿ, ദൈവമായിട്ട് ബന്ധമില്ല, ದೇವರೊಂದಿಗೆ ಸಂಬಂಧ ಇಲ್ಲ. ഈ സൂര്യനെ ഞാൻ നീതി സൂര്യൻ എടുക്കുന്നു. ಈಗ ಆ ಸೂರ್ಯನನ್ನ ನಾನು ನೀತಿ ಸೂರ್ಯನಾಗಿರುವ ಯೇಸುವಿನ ಕುರಿತಾಗಿ ತೆಗೆದುಕೊಳ್ತೀನಿ. ಆ ಯೇಸುವಿನ ಸಾನ್ನಿಧ್ಯ ಈ ಮರಕ್ಕಿದೆ. ತಕ್ಕ ಸಮಯದಲ್ಲಿ ಆ ಸಾನ್ನಿಧ್ಯ ಇರೋದ್ರಿಂದ, ಆ ಕಿರಣಗಳು ಇರೋದ್ರಿಂದ ತಕ್ಕ ಸಮಯದಲ್ಲಿ ಈ ಮರ ಫಲ ಕೊಡುತ್ತೆ. ಆ ಕಿರಣಗಳು ಬರ್ತಿರೋದು ನೋಡ್ತಿದ್ದೀರಾ ಸೂರ್ಯನಿಂದ. ಆದ್ರೆ ಆ ಕಡೆ ಇರುವಂತ ಮರಕ್ಕೆ ಈ ಪ್ರಕಾಶ ಸಿಗ್ತಾ ಇಲ್ಲ. ಕಾರಣ ಇಲ್ಲಿ ಕೆಲವು ಕಾರ್ಮೋಡಗಳು ಮುಚ್ಚಿಕೊಂಡಿರೋದನ್ನ ನೀವು ನೋಡ್ತಾ ಇರಬಹುದು. ಸೂರ್ಯನ ಪ್ರಕಾಶದ ಆ ಸೂರ್ಯನ ಕಿರಣಗಳು ಇಲ್ಲಿ ಬರ್ತಾ ಇಲ್ಲ. ಈ ಕಾರ್ಮೋಡಕ್ಕೆ ಬದಲಾಗಿ ದೇವರ ಸಾನ್ನಿಧ್ಯ ಅದಕ್ಕೆ ಬರದೇ ಇರುವುದಕ್ಕೆ ಈ ಕಾರ್ಮೋಡದ ಹಾಗೇನೆ ಸೈತಾನನ ಶಕ್ತಿ ಈ ಮರವನ್ನು ಅಡಗಿಸಿದ್ದು, ದೇವರಿಂದ ಅಗಲಿಸಿ. ಆದ ಕಾರಣವೇ ದೇವರ ಸಾನ್ನಿಧ್ಯ ಆ ಮರದ ಮೇಲೆ ಬರ್ತಾ ಇಲ್ಲ. ಇದು ಯಾರಲ್ಲಿ ಸಂಭವಿಸಿರೋ? ದೇವರ ವಾಕ್ಯವನ್ನು ಧ್ಯಾನಿಸದೆ, ದೇವರ ಆತ್ಮನಿಗೆ ಅಧೀನರಾಗದೆ, ದೇವರನ್ನು ಆಶ್ರಯಿಸದೇ ಇರುವ ಒಬ್ಬ ವ್ಯಕ್ತಿಯ ಜೀವಿತ ಆ ರೀತಿಯಲ್ಲಾಗಿರುತ್ತದೆ. ಅದು ಒಣಗಿ ಹೋಗುತ್ತೆ. ಸಮಸ್ಯೆ ಬರುವಾಗ, ಚೂಡು ಬರುವ, ಬಿಸಿಯಾದ ಅನುಭವ ಬರುವಾಗ, ಸಹಿಸ್ಲಿಕ್ಕಾಗದೆ ಒಣಗಿ ಹೋಗುತ್ತೆ. ಆದ್ರೆ ನಿಂತಿರೋದು, ಇಷ್ಟಾದ್ರೂ ಸ್ಥಿತಿಯಲ್ಲಿ ನಿಂತಿರೋದು ದೇವರ ಕೃಪೆ. ಅದಕ್ಕಾಗಿ ಬೈಬಲ್ ಹೇಳ್ತಿರೋದು, ಅಲ್ಲಿ ಈಗಲೇ ಮರಗಳ ಬೇರಿಗೆ ಕೊಡಲಿ ಹಾಕಿದೆ. ಇನ್ನೊಂದು ವರ್ಷ ಇರಲಿ, ಅವನು ಸರಿಯಾಗೋದಾದ್ರೆ ನಾನು ಅದಕ್ಕೆ ನೀರು ಕೊಡ್ತೇನೆ. ಅಲ್ಲಿ ಆಗ ಈ ಕಾರ್ಮೋಡದಂತೆ ನಿಂತಿರುವ ದುರಾತ್ಮನ ಶಕ್ತಿಯನ್ನ ನಾನು ನೀಗಿಸ್ತೇನೆ. ಈ ಸೂರ್ಯನ ನೀತಿ ಸೂರ್ಯನ ಪ್ರಕಾಶವನ್ನ ಈ ಮರದ ಮೇಲೂ ನಾನು ತರುತ್ತೇನೆ. ಒಂದು ವರ್ಷ ಸಹ ಇರಲಿ. ಇದೇ ರೀತಿಯಲ್ಲಾಗಿದೆ ಕರ್ತನ ಬರುವಿಕೆ. ಯೇಸು ಕರ್ತನ ಬರುವಿಕೆಯಲ್ಲಿ ಬರೋದಾಗಿ ನೋಡ್ರಿ. ಯೇಸುವಿನ ಬರುವಿಕೆಯಲ್ಲಿ ಯಾವ ಸ್ಥಿತಿಯಲ್ಲಿ ಇರುವಂತ ಮನುಷ್ಯ ಹೋಗ್ತಾನೆ? ಅಲ್ಲೊಂದು ಕಿವಿಯ ರೀತಿಯಲ್ಲಿ ಕೊಟ್ಟಿದ್ದಾರೆ. ಅದೇನ್ ಗೊತ್ತಾ? ಇದು ಲೋಕವಾಗಿದೆ. ಆ ಮರ ಕೇಳ್ತಿರೋದು ಲೋಕದ ಕಡೆಗೆ ಕಿವಿ ಕೊಟ್ಟಿದ್ರಿಂದ ಆಗಿದೆ. ದೇವರ ಶಬ್ದ ಕೇಳಲಿಕ್ಕೆ ಆಗದೆ ಹೋಗಿದ್ದು, ದೇವರ ನಂಬಲಿಕ್ಕೆ ಆಗದೆ ಹೋಯ್ತು, ದೇವರನ್ನ ಆಶ್ರಯಿಸಲಿಕ್ಕೆ ಆಗದೆ ಹೋಯ್ತು. ಅವನ ಶರೀರ ಭಾವದ ವ್ಯಕ್ತಿ ಆದನು, ಪ್ರಾಕೃತ ಮನುಷ್ಯನಾದನು. ಸ್ವಲ್ಪ ಕಡಿವಾಗ ಅವನ ಸ್ಥಿತಿ ಆ ರೀತಿಯಲ್ಲಿ ಆಗಿರುತ್ತೆ. പക്ഷെ വിട്ടതാട്ടോ. ഹല്ലേലൂയ. പക്ഷെ ഇത് കേൾക്കുന്നത് ഈ പരിശുദ്ധാത്മാവിന്റെ ശബ്ദമാണ്. ಆದ್ರೆ ಈ ಮರ ಕೇಳುವಂತದ್ದು ಪವಿತ್ರಾತ್ಮನ ಶಬ್ದವನ್ನೇ ಆಗಿದೆ, ಯೇಸುವಿನ ಶಬ್ದವನ್ನ. അങ്ങനെ നിൽക്കുന്ന ಅದು ಯಾವ ರೀತಿ ನಿಂತಿದೆ ನೋಡ್ರಿ. ഇതേപോലെ ഒരു ദൈവം ಇದೆ. ಇದೇ ರೀತಿಯಲ್ಲಿ ಒಬ್ಬ ದೇವರ ಮಗು. ദൈവത്തിൽ വിശ്വസിക്കുക, ದೇವರನ್ನ ನಂಬಿ മതി. ഹല്ലേലൂയ. മനസ്സിലാകുന്ന രീതിയിൽ പറയാം. നിങ്ങൾ പിടിച്ച് മറിക്കണം മാത്രം മതി. മനസ്സിലാക്കാൻ വേണ്ടിയല്ല, ശരിക്കും പറഞ്ഞതല്ല. ನೀವು ಅರ್ಥ ಆಗೋದಕ್ಕೋಸ್ಕರ ദൈവത്തിൽ ആശ്രയിക്കുകയും ದೇವರನ್ನ ಆಶ್ರಯಿಸಿ ദൈവം ആശ്രയമായിരിക്കാൻ ചെയ്യുക. ದೇವರೇ ನಮ್ಮ ಆಶ್ರಯವಾಗಿದ್ರೆ ಈ ಬೈಬಲ್ വ്യാപക ധ്യാനിച്ച് ಹಾಗೇನಿರಲು ಧ್ಯಾನಿಸಿ പരിശുദ്ധാത്ಮ പ്രാപിച്ച് ಪವಿತ್ರಾತ್ಮನನ್ನು ಹೊಂದಿಕೊಂಡು പ്രാപിച്ചത് നമ്മൾ പടം താഴെ ಕണ്ടದು. ಆ ಹೊಂದಿಕೊಂಡು ಜೀವಿಸುವಂತದ್ದನ್ನಾಗಿದೆ ಆ ಚಿತ್ರದಲ್ಲಿ ಈ ಭಾಗದಲ್ಲಿ ನಾವು ನೋಡಿ. ಅದನ್ನ ಅನುಸರಿಸಿ ಜೀವಿಸುವ ಒಬ್ಬ ವ್ಯಕ್ತಿ ಆ ಹಚ್ಚ ಹಸಿರಾಗಿರುವ ಮರದಂತೆ. ಬೇರೆಯವರಿಗೆ ಗೊತ್ತಿಲ್ಲ, ಒಣಗುವಾಗ್ಲೇ ಗೊತ್ತಾಗೋದು. ಒಣಗಕ್ಕಿಂತ ಮುಂಚೆ ಒಂಥರ ಒಳ್ಳೆ ಜಾಣನಾಗಿ ನಿಂತಿರ್ತಾರೆ. ಓ ನನಗೂ ಸೇವೆ ಇದೆ, ನನಗೂ ಈ ಪ್ರಾರ್ಥನೆ ವರ ಇದೆ, ಹಿಡಿದ್ನಿಲ್ಲಕ್ಕಾಗಲ್ಲ. ಕಾರಣ ಏನಂದ್ರೆ ಲೋಕ ಇವನೊಳಗಡೆ ಬರ್ತಲೇ ಇರುತ್ತೆ. ಇಲ್ಲಿ ಒರಿಜಿನಲ್ ಯಾವ್ದು, ಡೂಪ್ಲಿಕೇಟ್ ಯಾವ್ದು ಬೇಗ ಅರ್ಥ ಆಗುತ್ತೆ. ಅದ ಆ ಒಂದು ಭಾಗ ಹೋಗ್ಲಿ. ದೇವ್ರ ಮಕ್ಕಳು ನೀವು ಗಮನಿಸಬೇಕಾದ್ರೆ ಇಲ್ಲಿ ಆತ್ಮನಿಂದ ತುಂಬಲ್ಪಡುವರು, ದೇವರಲ್ಲಿ ಸಂತೋಷಿಸುವರು, ದೇವರಿಗಾಗಿ ಜೀವಿಸುವರು, ದೇವರೊಂದಿಗಿನ ಸಂಬಂಧದಲ್ಲಿ ನಿಂತಿರೋರು ಆ ಹಚ್ಚ ಹಸಿರಾಗಿರುವ ಮರದಂತೆ ಆಗಿದೆ. ಅವ್ರು ದೇವರ ಶಬ್ದ ಕೇಳ್ತಾರೆ.
ಇನ್ನು ಉಳಿದವರು ಲೋಕದ ಶಬ್ದವನ್ನೇ ഈ ಕೇಳುತ್ತಾರೆ. ലോകശബ്ദം കേൾക്കുന്ന ആൾക്ക് ಈ ಲೋಕದ ಶಬ್ದವನ್ನೇ ಕೇಳುವ ಜನಗಳಿಗೆ ആത്മീയ കാര്യം പറഞ്ഞാൽ മനസ്സിലായി. ಆತ್ಮಿಕ ವಿಷಯ ಹೇಳಿದ್ರೆ ಗೊತ್ತಾಗಲ್ಲ. ആ പടത്തിൽ അത് ഞാൻ അവരെ നിന്ന് മടക്കുന്നുണ്ട് കൊണ്ടുപോയിരുന്നുണ്ട്. കണ്ടോണ്ടിരിക്കുന്ന കുറെ കൂടെ നല്ലതായിരുന്നു അല്ലേ? ഹല്ലേലൂയ. ಅವ್ರು ನಿಂತು ಸಾಕಾಗ್ತಾರೆ ಅಂತ ಕಳಿಸ್ತೆ, ನೋಡ್ತಾ ಇದ್ದಿದ್ರೆ ಚೆನ್ನಾಗಿತ್ತಲ್ವಾ? അവൻ ലോകത്തിന്റെ ചെവി കേട്ടോണ്ടിരുന്നല്ലോ. ಲೋಕದ ಕಿವಿಯಲ್ಲಿ ಕೇಳ್ತಾ ಇತ್ತಲ್ಲ. ആ ലോകത്തിന്റെ കേൾക്കുന്നവൻ ಲೋಕದಿಂದ ಕೇಳುವವರು ഈ ആത്മീയ കാര്യം പറഞ്ഞാൽ മനസ്സിലായി. ಆತ್ಮಿಕ ಕಾರ್ಯಗಳನ್ನ ಹೇಳಿದ್ರೆ ಅಂತವ್ರಿಗೆ ಅರ್ಥ ಆಗಲ್ಲ. ഹല്ലേലൂയ. ಲೋಕದ ಕಾರ್ಯಗಳನ್ನ ಕೇಳುವಂತ ಜನಗಳಿಗೆ ಆತ್ಮಿಕ ಕಾರ್ಯ ಹೇಳಿದ್ರೆ ಅರ್ಥ ಆಗಲ್ಲ. പ്രാർത്ഥിക്കുന്നവരെ കണ്ടിട്ടുണ്ട്. ಪ್ರಾರ್ಥನೆ ಮಾಡುವವರನ್ನೇ ನೋಡಿದ್ದಾರೆ. ഹല്ലേലൂയ. ആവശ്യമില്ലാത്ത നുണകളൊക്കെ കേൾക്കാൻ എന്ത് ഇഷ്ടമായി ചെവിക്ക്. ಬೇಡದೇ ಇರುವ ಸುಳ್ಳನ್ನೆಲ್ಲ ಕೇಳಿಕ್ಕೆ ಎಷ್ಟು ಇಷ್ಟ ಕಿವಿ. പിശാചിനെ കുറിച്ച് പറയുന്നത് ಸೈತಾನ್ ಬಗ್ಗೆ ಹೇಳೋದು. രാത്രി ഉറങ്ങുമ്പോൾ പിശാച് വന്നിട്ട് കഴുത്ത് പിടിച്ചെന്ന് പറയുന്നത്. ರಾತ್ರಿ ಮಾರ್ಕೊಂಡಾಗಿದ್ದಾಗ ಸೈತಾನ್ ಬಂದು ಕುತ್ತಿಗೆ ಹಿಡ್ದ ಅಂತ ಹೇಳೋದು. ആ വിടുതലിന്റെ ശബ്ദം പറയുന്ന ആരും കേൾക്കാൻ ಬಿಡುಗಡೆ ಶಬ್ದ ಹೇಳುವಾಗ ಯಾರು ಕೇಳಲಿಕ್ಕೆ ಬಯಸ್ತಾ ಇಲ್ಲ. ചെവി തുറന്നാൽ മുഴുവൻ ലോകത്തിലേക്ക്. ಕಿವಿ ತೆಗೆದ್ರೆ ಪೂರ್ತಿ ಲೋಕದ ವಿಷಯ ಕೇಳಲಿಕ್ಕೆ ಬಯಕೆ. പിശാചിനൊന്ന് തുറന്ന് കിട്ടിയാൽ മതിയല്ല. അവർക്ക് കയറി അവൻ നോക്കിക്കൊണ്ട് ಸೈತಾನಿಗೆ ಏನು ಓಪನ್ ಆಗಿ ಸಿಕ್ಕಿದ್ರೆ ಸಾಕು, ಈ ಕಿವಿ ತುಂಬಿಸ್ತಾನೆ ಇರ್ತಾನೆ. ഞാനത് മനസ്സിലാക്കാൻ വേണ്ടി കേട്ടോ ഈ വചനം വായിക്കുമ്പോൾ ചിലത് ഇതേപോലെ ഞങ്ങൾ കുറച്ച് പാഠമായിട്ടൊക്കെ എടുക്കുന്നുണ്ട്. ನಾವು ಕೆಲವೊಂದು ವಿಷಯಗಳನ್ನ ಈ ರೀತಿಯ ಚಿತ್ರದ ರೂಪದಲ್ಲಿ ನೀವು ತೋರಿಸ್ಲಿಕ್ಕಾಗಿ ಬಯಸ್ತಿದ್ದೇವೆ, ಯಾಕಂದ್ರೆ ಅರ್ಥವಾಗುವುದಕ್ಕಾಗಿ. ഇതിൽ ആർക്കെങ്കിലും ഇനി കൂടുതൽ അറിയുന്നുള്ളവര് ഇടയ്ക്ക് ചില റെസ്റ്റോറന്റ് അന്നേരം വന്നത് അതെടുത്ത് ക്ലിയർ ആയിട്ടുണ്ട് പറയുക വീണ്ടും. ಇನ್ನು ಯಾರಿಗಾದ್ರೂ ಹೆಚ್ಚಾಗಿ ತಿಳಿಲಿಕ್ಕೆ ಬಯಕೆ ಇರೋದಾದ್ರೆ ಈ ಗ್ಯಾಪ್ ಅಲ್ಲಿ ನಾವಿಲ್ಲೇ ಇರ್ತೇವೆ. ಯಾರಾದ್ರೂ ಇಲ್ಲಿ ಲಭ್ಯ ಇದ್ರೆ കാരണം ഇവരെ ಸಂಗಡ ಮಾತಾಡಿ. പിടിച്ചോണ്ടിരിക്കുന്നുണ്ട്, അധികം പിടിച്ചു നിൽക്കാൻ പറ്റത്തില്ല. ಇಬ್ರು ಹಿಡ್ಕೊಂಡು ನಿಂತಿದ್ರಿಂದ ಹೆಚ್ಚು ಸಮಯ ಹಿಡಿಯಕ್ ಆಗಲ್ಲ, ಅದರಿಂದ ಕಳಿಸಿದ್ವಿ. ഇട്ടിട്ട് പോയി കഴിഞ്ഞാൽ നമുക്ക് പറയാൻ പറ്റില്ല. അതുകൊണ്ട് ഹല്ലേലൂയ. ಸಾಕಾಯ್ತು ಅಂತ ಬಿಟ್ಬಿಟ್ಟು ಹೋಗ್ಬಿಟ್ರೆ ನಮ್ಗೆ ಹೇಳಲಿಕ್ಕೆ ಆಗಲ್ಲ. ಆದ್ರಿಂದ ಅವಾಗ ಅವ್ರು ಬಿಡಕ್ಕಿಂತ ಮುಂಚೆ ನಾವೇ ಹೇಳಿ ಕಳಿಸಿದ್ವಿ. കർത്താവിനെ സ്വന്തം ഞാൻ കരവത്തി ಕರಗಳು ನಿಂತಿದ್ದವ್ರಿಗೆ ಸ್ತೋತ್ರ ಮಾಡೋಣ. ഇപ്പോൾ ഈ സെഷൻ ഈ വചനങ്ങൾ എനിക്ക് ಈಗ ಈ ವಾಕ್ಯಗಳ ನಿಮಿತ್ತ പഠിക്കരുത്. അത്